ನೋಡಿ, ಬಿಗ್ ಬಾಸು ಪ್ರತಿ ಸಲ 14 ವಾರ ಅಂದರೆ 98 ದಿನ, ಓಪನಿಂಗ್ ಡೇ 1, ಕ್ಲೋಸಿಂಗ್ ಡೇ 1 = 100 ಡೇಸ್ನ ಜೀವನ. ಆದರೆ ಈ ಸಲ ಬಿಗ್ ಬಾಸ್ ನಡೀತಾ ಇರೋದು 16 ವಾರ, ಅಂದರೆ 116 ದಿನ ಮನೆ ಒಳಗಡೆ. ಓಪನಿಂಗ್ ಡೇ 1 ದಿನ, ಇನ್ನು ಕ್ಲೋಸಿಂಗ್ ಡೇ. ಸೊ 118 ದಿನ ಇರುವ ಈ ಬಿಗ್ ಬಾಸು ಜನವರಿ ಸಂಕ್ರಾಂತಿ ಹಬ್ಬ ಆದ ನಂತರ ನಡೆಯುವ ಫಿನಾಲೆಗೆ ತಯಾರಿಯಾಗ್ತಾ ಇದೆ. ಅನೇಕ ವಿಷಯಗಳು ಆಚೆ ಬರ್ತಾ ಇದೆ, ಡೈನಾಮಿಕ್ಸ್ ಚೇಂಜ್ ಆಗ್ತಾ ಇದೆ. ವಿಲನ್ ಆಗಿದ್ದ ಅಶ್ವಿನಿ ಅವರು ಏನೋ ಸ್ವಲ್ಪ ಮೆಲೋ ಆಗಿದ್ದರು, ಒಳ್ಳೆಯವರಾಗಿದ್ದಾರೆ ಅನ್ನೋದ್ರಲ್ಲಿ ಮತ್ತೆ ವಿಲನ್ ಆಗಿದ್ದಾರೆ. ಗಿಲ್ಲಿ ಒಂದೇ ರೇಟಲ್ಲೇ ಸಿಕ್ಸರ್ ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಕಾವ್ಯ ಎಲ್ಲೋ ಒಂದ್ಸಲಿ ಮೇಲ್ ಬರ್ಬೋದು, ಅಶ್ವಿನಿಗಿನ್ನ ಮೇಲ್ ಬರ್ಬೋದು ಅಂತ ಇತ್ತು. ಆದರೆ ಈ 3 ಜನರಲ್ಲೇ ಎಲ್ಲವೂ ನಡೀತಾ ಇರುವ ವಿಸ್ಮಯ ಮತ್ತು ಬಿಗ್ ಬಾಸಿನ ಕತೆ. ಈ ಕತೆಗಳನ್ನು ನೀವು ಸೀರಿಯಲ್ ನೋಡಿದ್ರೆ ಆ 3 ಜನ ಇರೋದು. ಸೊ ದಟ್ ಈಸ್ ಗಿಲ್ಲಿ, ಮೈ ಫೇವ್ರೆಟ್ ಕಂಟೆಸ್ಟೆಂಟ್. ದೋ ಐ ಮೈಟ್ ನಾಟ್ ಲೈಕ್ ಅಶ್ವಿನಿ, ಶೀ ಈಸ್ ಆಲ್ಸೋ ಇನ್ ದ ರೇಸ್. ನನಗೆ ಕ್ಯೂಟ್ ಆಗಿರ್ತಕ್ಕಂಥ ಕಾವ್ಯನೂ ಇಷ್ಟ, ಅವರ ಇನ್ನೋಸೆಂಟ್ ಇಷ್ಟ, ಅವರ ಮಾತು, ಅವರ ಒಂದು ವರ್ಚಸ್ಸು, ಗ್ಲ್ಯಾಮರು ಎಲ್ಲವೂ ಎದ್ದು ಕಾಣ್ತಾ ಇದೆ. ಸೊ ಐ ವಿಲ್ ಸಿ 3 contestants as the finalist of Big Boss 12, Kavya, Gilly and Ashwini, and the winner is ಅಂತ ಹೇಳೋದು ಸುದೀಪ್ ಅವರು ಗಿಲ್ಲಿ ಅಂತ ಹೇಳ್ತಾರೆ. ರಕ್ಷಿತಾ ಶೆಟ್ಟಿ ಅವರು ಬರ್ತಾ ಅಂದರೆ ಆಟ ಆಡುವಂಥದ್ದಾಗಿರಲಿ, ಅಲ್ಲಿ ಸ್ವಲ್ಪ ಚಾಲೆಂಜಾಗಿ ತಗೊಂಡಿದ್ದಾರೆ. ಎಲ್ಲರೂ ಕೂಡ ರಕ್ಷಿತನೂ ಕೂಡ ರೇಸಲ್ಲಿ ಇದ್ದಾರೆ, ಟಾಪ್ 3 ಟಾಪ್ 5 ಅಲ್ಲಿ ಅಂತ ಕೂಡ ಹೇಳುವಂಥದ್ದು. ನಿಮಗೇನು ಅನಿಸುತ್ತೆ ನೋಡುವಾಗ? ನೋಡಿ, ಚಿಕ್ಕ ಹುಡುಗಿ ಅನ್ನುವ ಕಾರ್ಡನ್ನು, ನಾನು ಬಡವ ಅನ್ನುವ ಕಾರ್ಡನ್ನು, ನಾನು ಹಳ್ಳಿಯಿಂದ ಬಂದಿರತಕ್ಕಂಥ ಕಾರ್ಡನ್ನು ಪ್ರತಿ ಸಲ ವರ್ಕೌಟ್ ಆಗೋದಿಲ್ಲ. ಇಷ್ಟು ದಿನ 3 ಕಾರ್ಡನ್ನು ಹಾಕಿ ಕರ್ನಾಟಕದ ಜನತೆ ಓಟನ್ನು ತೊಗೊತಾಯಿದ್ರು. ಅವ್ರ ಹತ್ರ ಇನ್ಯಾವ ಕಾರ್ಡು ಇಲ್ಲ. ಸೊ ಈಗ ಐ ಸಮೌ ಫೀಲ್ ರಕ್ಷಿತಾ ಈಸ್ ಅ ಗುಡ್ ಪರ್ಸನ್, ಗುಡ್ ಎಂಟರ್ಟೈನರ್. ಬಟ್ ಆ ಕೊನೆ ಫೈರ್ ಇನ್ ದ ಬೆಲಿ, ಆ ಕೊನೆ ಬ್ಯಾಟ್ರಿ ಪವರು ಹಿಡಿಯುತ್ತೋ, ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗುತ್ತೇನೋ ಗೊತ್ತಿಲ್ಲ. ಇಷ್ಟು ದಿನ ಅವ್ರು ರಿಸರ್ವಲ್ಲಿ ನಡೀತಾ ಇತ್ತು ಗಾಡಿ, ಈಗ ಅವ್ರ ಗಾಡಿ ಪೆಟ್ರೋಲ್ ಕಮ್ಮಿ ಆಗಿದೆ, ಗಾಡಿ ನಿಂತು ಹೋಗುತ್ತೆ. ಫುಲ್ ಟ್ಯಾಂಕ್ ಇರೋದು ಗಿಲ್ಲಿ, ಹಾಫ್ ಟ್ಯಾಂಕ್ ಇರೋದು ಕಾವ್ಯ, ಇನ್ನೊಂದು ಮುಕ್ಕಾಲು ಟ್ಯಾಂಕ್ ಇರೋದು ಅಶ್ವಿನಿ. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ, KSDL ಮೈಸೂರು ಸ್ಯಾಂಡಲ್, 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.